KLX ಬೆಸ್ಟಾ ಎಕ್ಸ್ಪಲ್ಸ್ ಬೆಸ್ಟಾ ಅಂದರೆ ಒಂದು 60-65 ಡೇಸಿಂದ ಡೈಲಿ ವ್ಲಾಗ್ಗಳಾಗ್ತಾ ಇದ್ದೀನಿ. ದಟ್ಸ್ ಫೈನ್. ನೀವು ಸಪೋರ್ಟ್ ಮಾಡಿರಿ ಬಿಡ್ರಿ, ನಾನು ಕಾಂಟೆಂಟ್ ಹಾಕೋದು ಇರ್ತೀನಿ. ಮತ್ತು ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತ ಸೂಪರಾಗಿ, ನೀವು ಸೂಪರಾಗಿ ಇರೋ ಅಂತ ಅನ್ಕೊತೀನಿ. ನಂಗೆ ಚೆನ್ನಾಗಿರಿ. ಮನೆಗೆ ಯಾರು ಹೊಸಬ್ರು ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. 4K ಮಾಡಿ ಬಿಸಾಕ್ರಪ್ಪ ಜಾನ್ವರಿಲೇ. ಏನರಪ್ಪ ಎಲ್ಲನೂ ಕೇಳ್ಕೊಂಡು ಬೇಳ್ಕೋಬೇಕು ನಿಮ್ಮ ಹತ್ರ, ಮಾಡ್ರಿ ಅಂತ. ವೀಡಿಯೋಗಳು ನೋಡ್ತೀರಾ, ಮಜಾ ತಗೊತೀರಾ, ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಆದರೆ ಸಬ್ಸ್ಕ್ರೈಬ್ ಮಾಡೋಕೆ ಮಾತ್ರ ಒದ್ದಾಡ್ತಾರೆ. ಕೋಟಿ ಕೊಡಬೇಕು ಅಂತ, ಏನೋ ಕೋಟಿ ಕೇಳುತ್ತಲ್ಲಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಅಂತ. ಯಾಕ್ರಪ್ಪ ಸಬ್ಸ್ಕ್ರೈಬ್ ಮಾಡ್ರಪ್ಪ, ಬಿಡ್ರಿ. ಲೈಕ್ ನಂಗೆ ನೀವು ಹೇಳ್ಬೋದು, ಅಯ್ಯೋ ಕನ್ಸಿಸ್ಟೆನ್ಸಿ ಇಲ್ಲ, ಸಬ್ಸ್ಕ್ರೈಬ್ ಮಾಡೋಕ್ಕಾಗಲ್ಲ ಅಂತ ಅಲ್ಲ. ಬಟ್ ನನಗೇನು ಹೇಳ್ತೀರಾ ನೀವು? ಒಂದು 60-65 ಡೇಸಿಂದ ಡೈಲಿ ವ್ಲಾಗ್ಗಳಾಗ್ತಾ ಇದ್ದೀನಿ. ಬಟ್ ಒಂದು ರೀಚು ಆಗ್ತಾಯಿಲ್ಲ, ಏನೂ ಇಲ್ಲ. ದಟ್ಸ್ ನಾಟ್ ದ ಸ್ಟಫ್. ಬೆಳೆಯೋಣ, ದಟ್ಸ್ ಫೈನ್. ನೀವು ಸಪೋರ್ಟ್ ಮಾಡಿರಿ ಬಿಡ್ರಿ, ನಾನು ಕಾಂಟೆಂಟ್ ಹಾಕೋದು ಇರ್ತೀನಿ. ಏನು ಗುರು ಅದು ಮೇಲೆ ಬಾವುಲಿ? ಯಾವುದೋ ಫಿಲಮ್ ನೋಡ್ದಂಗೆ, ಫಿಲಮ್ ಸೀನ್ ನೋಡ್ದಂಗೆ ಇಷ್ಟು ಬಾವುಲಿಗಳವೆ ಅಪ್ಪ. ಇಲ್ಲಿ ಯಾವುದು ಗುರು ಟ್ರಾಫಿಕ್ ಇದು, ಸೈಕ್ ಆಗ್ಬಿಡೈತೆ. ನನಗಂತೂ ಜೀವನನೇ ಜಿಗುಪ್ಸೆ ಆಗ್ಬಿಡೈತೆ. ನಮ್ಮ ಈ ಸಣ್ಣ ಗಾಡಿಗಳಿರೋರು ಎಕ್ಸ್ಪಲ್ಸು, KLX, RX ರೋಡಿಲ್ಲ ಅಂದರೆ ರೋಡ್ಗಳು ಮಾಡ್ಕೊಂಡು ಹೋಗ್ಬಿಡ್ಬೋದು. ಬಟ್ ನೀವು ನನ್ನ ಕೇಳ್ತೀರಾ ಅಂದರೆ ಲೈಕ್ ಅದೇ KLX ಬೆಸ್ಟಾ ಎಕ್ಸ್ಪಲ್ಸ್ ಬೆಸ್ಟಾ ಅಂದರೆ ಫಸ್ಟು ನಾನು ಹೇಳೋದೇನೆಂದರೆ ಕಂಪೇರ್ ಮಾಡೋದು ಬಿಡ್ರಿ ಎರಡು ಗಾಡಿನೂ. ಎಕ್ಸ್ಪಲ್ಸ್ಗೆ ಎಕ್ಸ್ಪಲ್ಸ್ದೇ ಆದಂಥ ಬೆಲೆ ಇದೆ. ಬಿಕಾಸ್ ನಾನು ಮೊದಲು ಎಕ್ಸ್ಪಲ್ಸ್ ಮಡಗಿದೆ. ಐ ನೋ ಎಕ್ಸ್ಪಲ್ಸ್ ವ್ಯಾಲ್ಯೂ ಗೊತ್ತು ನನಗೆ. ಟೂರಿಂಗು ಕಮ್ ಆಫ್ ರೋಡು ಎರಡಕ್ಕೂ ಸೈ ಆ ಗಾಡಿ. ಬಟ್ ನಮ್ಮದು ಆ ಥರ ಅಲ್ವೇ, ಕಂಪ್ಲೀಟ್ ಆಫ್ ರೋಡ್ ಸ್ಪೆಕ್ ಗಾಡಿ KLX ಬಂದು. ಬಟ್ KLX ಒಳಗೆ ನಾನು ಎರಡು ಗಾಡಿನ ಓಡಿಸಿನಲ್ಲ, ಎಕ್ಸ್ಪಲ್ಸ್ಗಿಂತ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾಯಿದ್ದೆ KLX. ಏನು ಗುರು ಇದು ಟ್ರಾಫಿಕ್ಕು, ಅಲ್ಲಿಂದ ಇಲ್ಲಿವರೆಗುನಾ? ಹುಚ್ಚ ಆಗೋಯ್ತೀನಿ ಲೈಫ್ ಒಳಗೆ. ಹೊಡೆಸ್ಬಿಡ್ರಿ ಅಣ್ಣ, ಹೇಳ್ತೀನಿ, ಕಚ್ಚಿಸ್ಬಿಡ್ರಿ ಸೆಂಟ್ರಿಗೆ. ಈ ರೋಡ್ಗೆ ಇಷ್ಟೊತ್ತಲ್ಲಿ ಬರೋಕ್ಕೆ ಒಂಥರ ಸೈಕು. ಬಿ ರಾಜ್ HR ಅಂತ ಯಾರೋ ಯೂಟ್ಯೂಬರ್ ಅಣ್ಣ, ಫಾಲೋ ಮಾಡ್ಕೊಳ್ರಿ ಗಾಯ್ಸ್. ಸರ್ಚ್ ಮಾಡಿಬಿಟ್ಟು ಬಿ ರಾಜ್ HR ಅಂತೆ ಸಬ್ಸ್ಕ್ರೈಬ್ ಮಾಡಿ, ಪಾಪ ಅವ್ರಿಗೂ ಹೆಲ್ಪ್ ಆಗಲಿ. ಇಲ್ಲ ಏನೋ ಟ್ರೈ ಮಾಡ್ತಿರ್ತಾರೆ ಅಂದಾಗ, ಲೈಕ್ ನಾನು ಎಷ್ಟೇ ಬೆಳೆದ್ರೂ ನನ್ನ ಹತ್ರ ಬಂದು ಯಾರಾದರೂ ಸಣ್ಣ ಯೂಟ್ಯೂಬರ್ಸು ಇವಾಗ ಸ್ಟಾರ್ಟ್ ಮಾಡಿರೋರು ಬಂದ್ರೂ ಇದು ಮಾಡಿಕೊಡ್ತೀನಿ. ಲೈಕ್ ನನ್ನ ಕೈಲಿ ಏನಾಗೋದು ನಾನು ಹೆಲ್ಪ್ ಮಾಡಿಕೊಡ್ತೀನಿ. ದಟ್ಸ್ ಫೈನ್. ಮಕ್ಕಳು ದೊಡ್ಡ ಕ್ರಿಯೇಟರ್ಸೇ ಗೊತ್ತು, ಬಟ್ ಅಂಥವರೇ ಕೊಲ್ಯಾಬ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ. ಬಿಕಾಸ್ ಏನಾದ್ರು ದೊಡ್ಡದಾಗಿ ಬೆಳೆದ್ಬಿಡ್ತೀವಿ ಅಂತ. ಬೇಡ, ದಟ್ಸ್ ಫೈನ್. ಅವೆಲ್ಲ ಏನು ಅವಶ್ಯಕತೆ ಇಲ್ಲ ಇವಾಗ. ಅದೇನು ಗೊತ್ತಾ, ಮಾತಾಡಬಾರ್ದಂತ. ಅವ್ರಿಗೆಲ್ಲ ಬೆಳೆದ್ಬಿಟ್ಟು ನಾವು ಬೆಳೆಯೋದೇ ಇರಬೇಕು, ಅವ್ರಿಗೆ ಕೆಣ್ಣೆ ಹೊಡೆದಂಗೆ ಇರ್ಬೇಕು ನಾವು ಬೆಳೆಯೋದು. ತುಂಬ ಜನ ದೊಡ್ಡ ಕ್ರಿಯೇಟರ್ಸ್ ಗೊತ್ತು ಗುರು ನನಗೂ. ಬಟ್ ಏನು ಯೂಸ್ ಇಲ್ಲ. ಲೈಕ್ ನಾನು ಯಾರೋ ಟು ಬಿ ಆನೆಸ್ಟ್ ಓಪನಾಗಿ ಹೇಳ್ತೀನಿ, ಲೈಕ್ ಒಬ್ರನ್ನ ಕೇಳಿದೆ, ಬ್ರೋ ಲೈಕ್ ಕೊಲ್ಯಾಬ್ ಮಾಡೋಣ, ಲೈಕ್ ನನಗೂ ಹೆಲ್ಪ್ ಆಗುತ್ತೆ. ಲೈಕ್ ಇಷ್ಟಿಂದ ಕೊಲ್ಯಾಬು ಅಂದಿಲ್ಲಪ್ಪ, ಲೈಕ್ ನಿಮ್ದು ಏನಿದೆ ಹೆಲ್ಪ್ ಮಾಡಿ ಅಂತ. ಬಟ್ ಏನು ಮಾಡ್ತೀರಾ? ಅಣ್ಣ ಸೀನ್ ಮಾಡಿಬಿಟ್ಟಿರೋ ಟೆಕ್ಸ್ಟ್ನ ರಿಪ್ಲೈ ಕೂಡ ಮಾಡಿಲ್ಲ. ಪರವಾಗಿಲ್ಲ ಬ್ರೋ, ಪರವಾಗಿಲ್ಲ. ಇಟ್ಸ್ ನಾಟ್ ನ್ಯೂ ಫಾರ್ ಮೀ. ಹೇಳ್ತಲ್ವಾ, ಇಫ್ ನನಗೆ ಈಗ ಅನ್ನೋದು ಅರ್ಥ ಆಗ್ಬಿಟ್ಟು ನಾನು ಬೆಳ್ದಾದ್ಮೇಲೆ ಅವಾಜ್ ಹೇಳ್ತೀನಿ ಹೆಸ್ರನ್ನ. ಸಾರಿ ಗರ್ಲ್ಸ್, ಮೈ ಸಿಸ್ಟರ್ ಈಸ್ ವೆರಿ ಸ್ಟ್ರಿಕ್ಟ್ ಅಂತೆ.
ಯಾರಪ್ಪ ಅಂಥ ಸಿಸ್ಟರ್ಗಳು? ಏನಕ್ಕೆ ಇಷ್ಟು ಟ್ರಾಫಿಕ್ ಆಯ್ತಾಯ್ತು ಇಲ್ಲಿ ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಚಳಿ ಇರುತ್ತೆ ಅಂತ ಹಾಕೊಂಬಂದೆ ಗುರು, ಸ್ವೆಟ್ರ್ ಥರ ಐತಿದ್ದು ನಾನು ಹಾಕಿರೋದು ಬಟ್ಟೆ. ನೋಡಿದ್ರೆ ಸಿಕ್ಕಾಪಟ್ಟೆ ಸೆಕೆ ಆಯ್ತೈತೆ, ಸಿಕ್ಕಾಪಟ್ಟೆ. ನೋಡ್ರಿ ಇಲ್ಲಿ ಸೈರನ್ ಹಾಕ್ಬಿಟ್ರೆ ಬಿಟ್ಬಿಡ್ಬೇಕು ಇವ್ರಿಗೆ. ನಿಂತ್ಕೊಳ್ಳೋ ಪೇಷನ್ಸೇ ಇರಲ್ಲ, ಬಿಕಾಸ್ ಇವ್ರು ಪಬ್ಲಿಕ್ ಥರ ಇವ್ರನ್ನ ನೋಡ್ಕೊಳ್ಳಲ್ವಲ್ಲ. ಮೇಯ್ನಾಗಿ ಅದೇ ಆಗಿರೋದಿಲ್ಲಿ. ಬಿಕಾಸ್ ಒಬ್ಬ ಏನೇ ದೊಡ್ಡ ಸ್ಥಾನದೊಳಗಿದ್ರು, ಪೊಲಿಟಿಷಿಯನ್ ಏನೇ ಆಗಲಿ, ಲೈಕ್ ಅವನು ಒಬ್ಬ ಪಬ್ಲಿಕ್ಕೇ ಅಲ್ವಾ. ಆ ಥರ ನೋಡ್ಬಿಟ್ಟಿದ್ದಿದ್ರೆ ನಾವು ಇಷ್ಟೊಂದು ರಾಜರ ಥರ ಇರ್ತಾಯಿದ್ವು ಅನಿಸುತ್ತೆ. ಇಷ್ಟೊಂದೆಲ್ಲ ಟ್ಯಾಕ್ಸ್ಗಳು ಕಟ್ಕೊಂಡು ಇಲ್ಲಿ ಸಾತಿ ಟ್ರಾಫಿಕಲ್ಲಿ ನೋಡಿ. ಗುರು ಬಿಡಬಾರ್ದು ಗುರು, ನಾರ್ತರ್ನ ಬಂದಿಲ್ಲಿ ಸೆಟ್ಲ್ ಆಗೋಕ್ಕೆ ಬಿಡಬಾರ್ದು. ಅದೇ ಪ್ರಾಬ್ಲಮ್ ಆಗಿರೋದು. ಎಲ್ಲ ಹೊರಗಡೆಯಿಂದ ಬಂದು ಚೂತಿಯ ನನ್ನ ಮಕ್ಕಳು ಇಲ್ಲೆಲ್ಲ ಸಾಯ್ತಾ ಇರ್ತಾರಲ್ಲ, ದಟ್ಸ್ ವಾಟ್, ಅದೇ ಮೇಯ್ನ್ ಪ್ರಾಬ್ಲಮ್ಮು. ಇವು ಅಂಕಲ್ ಡ್ಯಾನ್ಸ್ ಆಡ್ತಾವ್ರಲ್ಲ ಸಿಟಿ 100 ಒಳಗೆ, ಪೈರಪ್ಪ. ನಂಗೆ ಸೆಕೆ ಬೇರೆ ಆಯ್ತೈತೆ, ಹೆಲ್ಮೆಟ್ ಹಾಕ್ಕೊಂಡು ಇರಿಟೇಷನ್ ಆಯ್ತೈತೆ. ಓ ಲ್ಯಾಪ್ಟಾಪ್ ಬೇರೆ ತಗೊಂಡಿದ್ದೀನಿ, ಓಮ ಬೇರೆ ಏನೋ ಟ್ರೇಡಿಂಗ್ ಮಾಡಬೇಕು. ಒಬ್ಬರು ಲ್ಯಾಪ್ಟಾಪ್ ಹಾಕೋಬಾ ಅಂದ. ಏನಪ್ಪ ಈ ಬಸ್ಸವರು ಬೋಳಿ ಮಕ್ಕಳು ಎದ್ದೆ ಮೇಲೆ ಬರ್ತಾರೆ. ಮೊನ್ನೆ ಟ್ರೇಡಿಂಗ್ ಮಾಡೋದು ತೋರಿಸ್ತೀನಿ ಇವತ್ತು ನಿಮಗೆ ಬಾಯ್ಸ್. ಮತ್ತೇನು ಗೊತ್ತಾ, ಟ್ರೇಡಿಂಗ್ ಒಳಗೆ ಇನ್ನೊಂದು ಮಜಾ. ನಾವು ಕಲಿಯೋವರೆಗೂ ನಾವು ಮುಂದೆ ಎಷ್ಟು ದುಡಿತೀವಿ ಅಷ್ಟು ಕಳ್ಕೊಂಬಿಟ್ಟಿರ್ತೀವಿ, ಇನ್ನು ಅದಕ್ಕಿಂತ ಜಾಸ್ತಿ. ಗುಡ್ಡಕ್ಕ ನೀವು ನೋಡಿ, ಎಲ್ಲೋ ಬೋಲ್ಡ್ ಅಂತೆ, ಯಾವುದೋ ಬೋಲ್ಡ್ ಹಾಕೊಂಡು ಮುಂದೆನೇ ಬರ್ತಾವನೆ. ಅಣ್ಣ ಗಾಡಿ ಮೇಲೆ ಜಂಪ್ ಹೊಡೆದ್ಬಿಡ್ರಿ ಹೇಳ್ತೀನಿ. ಸೈಕ್ ಜನಗಳಪ್ಪ. ನಮ್ಮ ಬೆಂಗಳೂರೊಳಗೆ ಏನಾದರೂ ನೀವು ಗಾಡಿಗಳು ಕಾರ್ಗಳು ಓಡಿಸ್ಬಿಟ್ರೆ ಪ್ರೋ ಆಗೋಯ್ತೀರ. ಇಫ್ ಪ್ರೋ ಆಗಿ ನೀವು ಬೆಂಗಳೂರಿಗೆ ಮುಂದೆ ಕಲ್ತಿರೋದು ಮರ್ತೋಯ್ತೀರ. ರೂಲ್ಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇಲ್ಲಿ. ನೋಡಿ, ಎಲ್ಲಿ ಬೇಕೋ ಅಲ್ಲೇ ಡೈವರ್ಷನ್ಸು, ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಹೋಗ್ಬೋದು. ಒಳ್ಳೇದು ಮಾಡಪ್ಪ ಸ್ವಾಮಿ. ಬೈಕ್ ಹೋಗ್ಬಿಡ್ರಿ, ಏನಕ್ಕಪ್ಪ ಹಿಂಗೆಲ್ಲ ಓಡಿಸ್ತಾ ಇದೆಯಾ ಅಂತ. ನಾನು ಕರೆಕ್ಟಾಗಿ ಓಡಿಸ್ತಾ ಇದ್ದೀನಿ. ಇಫ್ ನಿಮ್ಗೆ ಕರೆಕ್ಟಾಗಿ ಓಡಿಸೋ ಥರ ಕಾಣಿಸಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಕರೆಕ್ಟಾಗಿ ಓಡಿಸ್ತೀನಿ. ನೋಡಿ, ಕಾಲೇಜಿಗೆ ಬಂದಿಲ್ಲ ಅಂದರು ಏನು ಗೊತ್ತಾ, ಕಾಲೇಜಿಗೆ ಸೇರ್ಕೊಂಡಿದ್ದು ನಾನು ಇಷ್ಟು ಲಕ್ಷ ಸ್ಪೆಂಡ್ ಮಾಡಿರೋದು ಕ್ವಾಲಿಟಿ. ಕಾಲೇಜಿಂದ ಕ್ವಾಲಿಟಿ ಅಲ್ಲ, ಹೇಳ್ತೀನಿ ನಿಮಗೆ ಮುಂದೆ ಗೊತ್ತಾಗುತ್ತೆ ಬ್ಲಾಗ್ಗಳಲ್ಲಿ ಬರ್ತಾ ಬರ್ತಾ ಏನಕ್ಕೆ ಕ್ವಾಲಿಟಿ ಅಂತ ಇದ್ದೀನಿ ಅಂತ. ಬಟ್ ನಮ್ಮ ಕಾಲೇಜ್ ಬಿಡ್ರಿ ಚೂತಿಯ ಕಾಲೇಜ್ ನಮ್ಮದು. ಕಾಲೇಜ್ಗಳ ಬಗ್ಗೆ ಏನಾದರೂ ಹೇಳೋಕ್ಕಿರ್ಬೇಕು ಲೈಫ್ ಒಳಗೆ. ನಮ್ಮ ಕಾಲೇಜಲ್ಲಿ ಯಾವ ಮೆಮೊರೀಸು ಇಲ್ಲ. ಹಾಂ ಅಂಕಲ್ ಬನ್ನಿ. ಬಟ್ ಬ್ಲಾಗ್ಸು ನನಗೇನು ಅನಿಸಿದ್ದು ಅಂದರೆ, ಮೊನ್ನೆ ನೈಟ್ ಯಾರೋ ಮಾತಾಡ್ಸಿದ್ರಲ್ಲ, ಅಕ್ಕ ಬೊಕ್ಕೆ ನನಗೆ ಕೊಡ್ತಾವ್ರೆ ಅಂದ್ಕೊಂಡೆ. ಬೇಡ ಗುರು, ಎಲ್ಲ ಆಗ್ಬಿಟ್ಟವೆ ಲೈಫ್ ಒಳಗೆ. ಈಸ್ಕೊಂಡಿದ್ದು, ಕೊಟ್ಟಿದ್ದು, ಬಿಸಾಕಿದ್ದು. ಇವಾಗ ಏನಿದ್ರು ಫ್ಲವರ್ ಅನ್ನೋ ಕಾನ್ಸೆಪ್ಟ್ ಬೇಡ, ಗಾರ್ಡನ್ ಅನ್ನೋ ಕಾನ್ಸೆಪ್ಟ್ ಬೇಕು ಲೈಫ್ ಒಳಗೆ. ಎಲ್ಲ ಥರ ಬಟರ್ಫ್ಲೈಸು ಬರುತ್ತವಾಗ, ಫ್ಲವರ್ ಬೇಕು ಅಂದ್ಬಿಟ್ಟು ಗಾರ್ಡನ್ನ ಬೆಳೆಸ್ಬಿಟ್ರೆ. ಗಾರ್ಡನ್ ಇದ್ದಾಗ 1-2 ಹೂವುಗಳೆಲ್ಲ ಏನು ಮ್ಯಾಟ್ರ್ ಆಗಲ್ಲ ಅನಿಸುತ್ತೆ. ಅವಾಗ ಗಾರ್ಡನ್ ಇರುತ್ತಲ್ಲ ನಿಮ್ಮ ಹತ್ರ, 1-2 ಹೂವುಗಳು ಹೋದ್ರೆ ಅನ್ಸಲ್ಲ. ಯಾರಪ್ಪ ಅವರು? ನಾನು ಇನ್ನೂ BEd ಬೇರೆ ಶೇಪ್ ಮಾಡಿಸ್ಬೇಕು, ಇವಾಗಲೇ ಮಾಡಿಸ್ಲಾ ಏನು? ಇವತ್ತು ಲೈಕ್ ಟ್ರೇಡಿಂಗು ಮಾಡ್ದೋ ಅಂದರೆ ಸಣ್ಣ ಅಮೌಂಟ್ ಅಪ್ಪ, ನಮ್ಮದು ಲಕ್ಷ ಗಿಕ್ಷ ಎಲ್ಲ ಏನಿಲ್ಲ. ಲೈಕ್ ಇದ್ರೆ ಮಾಡ್ತೀವಿ, ಲಕ್ಷ ಇದ್ರೂ. ಬಟ್ ಇಲ್ವಲ್ಲ, ಕಾಂಟೆಂಟ್ ನೋಡಿದ್ರಿ ಅನಿಸುತ್ತೆ, ಲೈಕ್ ಇಷ್ಟ ಆಯಿತು ಅನಿಸುತ್ತೆ ವ್ಲಾಗು. ಸೊ ಮೇಯ್ನಾಗಿ ಏನು ಮಾಡ್ಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಲೈಕ್ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೇ ಕೇರ್, ಟಾಟಾ, ಬಾಯ್ ಬಾಯ್.